Welcome to Dehamrita YouTube channel. Please subscribe, like and share. ನಮಸ್ತೆ ವೀಕ್ಷಕರೇ, ಈ ಬೇಸಿಗೆ ತಾಪದಲ್ಲಿ ನಾವು ಈ ತಾಪವನ್ನು ತಡೆಯೋಕ್ಕಾಗ್ತಾ ಇಲ್ಲ. ಈ ಕಾರಣಕ್ಕೆ ನಮಗೆ ಡಿಹೈಡ್ರೇಷನ್ ಆಗಿ ಲೋ BP ಆಗ್ತಾ ಇದೆ. ಇವೆಲ್ಲ ತೊಂದರೆಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ 3 ಡ್ರಿಂಕ್ಗಳನ್ನ ತೋರಿಸ್ತಾ ಇದ್ದೀನಿ. ಇದರಿಂದ ನಮ್ಮ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ನೋಡಿ, ಸ್ವಲ್ಪ ಬೆಲ್ಲ ಕರಗಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹರಳುಪ್ಪನ್ನು ಹಾಕಿಬಿಡಿ. ನಾನೊಂದು 2-3 ಗ್ಲಾಸಿನಷ್ಟು ಮಾಡ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ ಉಪ್ಪು. ಬೆಲ್ಲ, ಉಪ್ಪು ಮತ್ತು ಹುಳಿ ಏನಾಗಬೇಕಪ್ಪ ಅಂದರೆ ಸಮ ಪ್ರಮಾಣದಲ್ಲಿ ಇರಬೇಕು. ನೋಡಿ, ನಾನು ನೀರಿಗೆ ಬೆಲ್ಲ ಹಾಕಿದ್ದೀನಿ, ನಂತರ ಉಪ್ಪು ಹಾಗೆ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕರಗಬೇಕು. ಇದನ್ನು ನೀಟಾಗಿ ಕರಗಿಸ್ಬಿಟ್ಟು ಏನು ಮಾಡಬೇಕು, ಈ ಡ್ರಿಂಕ್ನ ನಾವೇನು ಮಾಡಬೇಕು, ದಿನಕ್ಕೆ 3 ಹೊತ್ತು, ಬೆಳಗ್ಗೆ, ಸಂಜೆ ಮತ್ತು ಮಧ್ಯಾಹ್ನ, ಮೇನಾಗಿ ಬಿಸಿಲು ಹೊತ್ತಲ್ಲಿ ಇದರ ಸೇವನೆ ನಮಗೆ ತುಂಬ ದೇಹಕ್ಕೆ ಅಗತ್ಯವಾಗಿದೆ. ಹೆಚ್ಚಿಗೆ ನೀರು ಸೇವನೆ ಮಾಡಬೇಕು. ಜೊತೆಗೆ ನಮಗೆ ಸುಸ್ತಾದಾಗ, ತುಂಬ ಸುಸ್ತಾಗಿ ನಿದ್ದೆ ಬಂದಂಗಾಗುತ್ತೆ, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ವಲ್ಲ, ಈ ಎನರ್ಜಿಕ್ ಡ್ರಿಂಕ್ನ ಕುಡಿಯೋದ್ರಿಂದ ನನಗೆ ಅತಿ ಬೇಗ ಸುಸ್ತು ಕಡಿಮೆ ಆಗಿ ಬೇಗ ಮತ್ತು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ನೋಡಿರಿ, ಜೊತೆಗೆ ಆಮೇಲೆ ಅದನ್ನು ಏನು ಮಾಡಿಬಿಟ್ಟೆ, ನಾನು ಸೋಸಿಬಿಟ್ಟು ಅದಕ್ಕೆ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. 1 ಗ್ಲಾಸಿನಷ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಅದು 4 ಗ್ಲಾಸ್ ಆಗಿದೆ ಫ್ರೆಂಡ್ಸ್. ಇದರ ಸೇವನೆಯಿಂದ ನಮಗೆ ತುಂಬ ಬೇಗನೆ ಎನರ್ಜಿ ಬರುತ್ತೆ ಹಾಗೂ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಲೋ BP, ಹೈ BP ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಲೋ BP ಇರೋರು ಇದಕ್ಕೊಂದು 2-3 ಡ್ರಾಪು ತುಳಸಿ ರಸವನ್ನು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ, ತುಳಸಿ ರಸ ಹಾಕಿ ತೋರಿಸೋಣ ಅಂದರೆ ಇವಾಗ ಸದ್ಯಕ್ಕೆ ತುಳಸಿ ನಮ್ಮ ಮನೆ ಹತ್ತಿರ ಇಲ್ಲ. ಇವಾಗ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ ಕಾರಣಕ್ಕೆ ತುಳಸಿ ಇಲ್ಲ. ಅದೆಷ್ಟು ಡ್ರಿಂಕ್ಸ್ ಆಯಿತಾ, ತುಳಸಿ ರಸ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಬೇಗ ನಮಗೆ ಶಕ್ತಿ ಬರುತ್ತೆ, BP ಕಂಟ್ರೋಲಿಗೆ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೆಳಗ್ಗೆ ಸಂಜೆ ನಾವೇನು ಮಾಡ್ತೀವಿ, ಟೀ ಕುಡಿತೀವಲ್ವಾ, ಈ ಟೀ ಸೇವನೆಯಿಂದ ನಿಮಗೆ ನಮ್ಮ ದೇಹದಲ್ಲಿರುವ ಎಲ್ಲ ನೀರಿನ ಅಂಶ ಕೂಡ ಏನು ಮಾಡುತ್ತೆ, ಟೀಯಲ್ಲಿ ಕೆಫೆನ್ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿನ ಎಲ್ಲ ನೀರಿನ ಅಂಶವನ್ನು ಮೂತ್ರದ ಮೂಲಕ ಆಚೆ ಹಾಕಿಬಿಡುತ್ತೆ. ಆವಾಗ ನಮಗೇನಾಗುತ್ತೆ, ಇನ್ನೂ ಜಾಸ್ತಿ ಡಿಹೈಡ್ರೇಷನ್ ಆಗಿ ಹೀಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಆದ ಕಾರಣಕ್ಕೆ ನಾವು ಏನು ಮಾಡಬೇಕು, ಯಾವುದೇ ಕಾರಣಕ್ಕೂ ಟೀಯನ್ನು ಸೇವನೆ ಮಾಡಬಾರ್ದು. ನೋಡಿ, ಬೇಕಿದೆ ನೀವು ಟೀ ಸೇವನೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಜಾಸ್ತಿ ನಾವು ಬೆಳಗ್ಗೆ ಟೀ ಕುಡಿದ್ವಿ ಅಂದರೆ ಒಂದು 10 ಗಂಟೆ ಮಟ್ಟ, ಹೆಚ್ಚಿಗೆ 11 ಗಂಟೆ ಮಟ್ಟ ನಮಗೇನೆ ತುಂಬ ಹೆಚ್ಚಿಗೆ ಮೂತ್ರ ವಿಸರ್ಜನೆಗೆ ನಾವು ಹೋಗ್ತೀವಿ. ಬೇಕಿದ್ರೆ ನೀವು ಇದನ್ನು ಒಂದು ಸರಿ ಟೆಸ್ಟ್ ಮಾಡಿ ನೋಡಿ. ಟೀ ಕುಡಿದಾದ್ಮೇಲೆ ನೀವು ಎಷ್ಟು ಸರಿ ಮೂತ್ರ ಹೋಗ್ತೀರಾ, ಟೀ ಕುಡಿದೇನೆ ಇದ್ದರೆ ನೀವು ಎಷ್ಟು ಸರಿ ಮೂತ್ರಕ್ಕೆ ಹೋಗ್ತೀರಾ ಅನ್ನೋದನ್ನು ನೋಡಿ. ನೀರಿನ ಅಂಶ ಎಲ್ಲ ಈಚೆ ಹಾಕಿಬಿಡುತ್ತೆ ಅದು. ಆ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಒಂದು ಜಾರಿಗೆ ಜೀರಿಗೆ ಮತ್ತು ಧನಿಯಾವನ್ನು ಸಮ ಪ್ರಮಾಣದಲ್ಲಿ, ಜೀರಿಗೆ ಒಂದು ಅರ್ಧ ಕಪ್ ಹಾಕಿದ್ದೀನಿ, ಧನಿಯಾ 1 ಕಪ್ ಹಾಕಿದ್ದೀನಿ. ಅದನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡ್ಕೊಂಡ್ಬಿಟ್ಟು ಕುದಿಯೋ ನೀರಿಗೆ ಆ ಪುಡಿಯನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಬೆಲ್ಲ ಹಾಕಿಬಿಟ್ಟು ಏನು ಮಾಡ್ತಾಯಿದ್ದೀನಿ, ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕುದ್ದಂತಹ ಟೀನ ನಾವೇನು ಮಾಡಬೇಕು, ಶೋಧಿಸ್ಕೊಂಡು ಲಾಸ್ಟಿಗೆ ಬೇಕಿದ್ರೆ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಒಂದು ಏಲಕ್ಕಿನ ಕುಟ್ಟು ಹಾಕೋಬೋದು. ಇದರ ಸೇವನೆಯಿಂದ ನಮಗೇನಾಗುತ್ತೆ, ದೇಹದ ಉಷ್ಣತೆ ಕಡಿಮೆ ಆಗಿ ದೇಹ ತಂಪಾಗಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಹಾಗೂ ಟೀ ಕುಡಿದ ಹಾಗೆ ರುಚಿ ಕೊಡುತ್ತೆ ಫ್ರೆಂಡ್ಸ್. ಇದನ್ನು ಖಂಡಿತವಾಗಿ ನೀವು ಒಮ್ಮೆ ಟ್ರೈ ಮಾಡಿ. ದೇಹದಲ್ಲಿರೋ ಉಷ್ಣಾಂಶ ಕಡಿಮೆ ಆಗುತ್ತೆ, ದೇಹ ತಂಪಾಗಿರಿಸಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಡಿಹೈಡ್ರೇಷನ್ ಕೂಡ ಕಡಿಮೆ ಆಗುತ್ತೆ, ಹೀಟ್ ಕಡಿಮೆ ಆಗುತ್ತೆ, ಹೀಟಿನಿಂದ ಆಗುವಂತಹ ಮೊಡವೆಗಳು ಕಡಿಮೆ ಆಗುತ್ತೆ ಹಾಗೂ ಮೂಲವ್ಯಾಧಿಯಂತಹ ಹಾಗೂ ಟೈಟ್ ಮೋಷನ್, ಈ ಬೇಸಿಗೆಯಲ್ಲಿ ಟೈಟ್ ಮೋಷನ್ ನಮಗೆ ತುಂಬ ತೊಂದರೆ ಕೊಡ್ತಿರುತ್ತೆ. ದಿನಕ್ಕೆಂದು 3 ಹೊತ್ತು ಟೀ ಬದಲು ಈ ಥರದ ಕಷಾಯಗಳನ್ನು ಮಾಡಿಕೊಂಡು ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಮಲ ನಮಗೆ ಸಲೀಸಾಗಿ ಆಚೆ ಹೋಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇಷ್ಟ ಆಯಿತು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕಪ್ಪ ಅಂದರೆ, ಈಗ ಸಬ್ಜಾ ಬೀಜ, ಸಿಯಾ ಬೀಜ ಅಂತಾರೆ, ಆಮೇಲೆ ತಂಪಿನ ಹೂವು ಅಂತಲೂ ಬೇರೆ ಸಿಗುತ್ತೆ. ಇದೆಲ್ಲ ಏನು ಮಾಡಬೇಕು, ರಾತ್ರಿ ಹೊತ್ತು ನೆನೆ ಇಡಬೇಕು. ಇದು ಕಾಮ ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಹಾಗೂ ಸಬ್ಜಾ ಬೀಜಗಳು ಅಂತಲೂ ಹೇಳ್ತಾರೆ ಫ್ರೆಂಡ್ಸ್. ಇದನ್ನೇನು ಮಾಡಬೇಕು, ರಾತ್ರಿ ಹೊತ್ತು ನೆನೆ ಇಟ್ಬಿಟ್ರೆ ಈ ರೀತಿ ನಮಗೇನಾಗುತ್ತೆ, ಬೀಜಗಳು ಈ ರೀತಿ ಸಿಗುತ್ತೆ. ಇದನ್ನ ಏನು ಮಾಡಬೇಕಪ್ಪ ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದರ ಸೇವನೆಯನ್ನು ಮಾಡಬೇಕು. ಇದರ ಸೇವನೆ ಮಾಡಾದ ತಕ್ಷಣ ಏನು ಮಾಡಬೇಕು, ಜೀರಿಗೆ ಮತ್ತು ಧನಿಯಾ ಪುಡಿಯನ್ನು ಸೇರಿಸ್ಬಿಟ್ಟು ಟೀ ಮಾಡೋದು ತೋರಿಸಿದೆ ಅಲ್ವಾ, ಅದನ್ನು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸೇವನೆ ಮಾಡಿ. ನಂತರ ಬಂದುಬಿಟ್ಟು ಜೀರಿಗೆ, ಕುದಿಯುವಂತಹ ನೀರಿಗೆ 2 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಮುಖದ ಮೇಲೆ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕೂಡ ನಾವು ಸೇವನೆ ಮಾಡ್ಬೋದು. ತಣ್ಣಗಿರೋದನ್ನು ಸೇವನೆ ಮಾಡ್ಬೋದು. ಅಥವಾ ನಾನು ಧನಿಯಾ ತೋರಿಸಿದ್ನಲ್ಲ, ಧನಿಯಾ ಜೀರಿಗೆದು ಕೂಡ ಅದನ್ನು ಕೂಡ ಮಾಡಿಕೊಂಡು ನೀವು ಸೇವನೆ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ತುಂಬ
ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಕೊಡುತ್ತೆ ಹಾಗೂ ನಮ್ಮ ದೇಹದಲ್ಲಿನ ಹೀಟನ್ನು ಕಡಿಮೆ ಮಾಡಿ ಡೈಜೆಷನ್ ಸಿಸ್ಟಮ್ನ ಇದು ಸರಿ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಅಗತ್ಯ ಇದ್ದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.